Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. ಮಲ್ಲಜ್ಜಿಯ ಮಳಿಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಇದು ಕನ್ನಡ ಪಠ್ಯಪುಸ್ತಕ ಭಾಗ 2. ಇದರಲ್ಲಿ ಬರ್ತಿರ್ತಕ್ಕಂಥ ಗದ್ಯ ಭಾಗ. ಪದಗಳ ಅರ್ಥ: ಆಶೀರ್ವಾದ ಅಂದರೆ ಹಾರೈಕೆ, ಕುಟುಂಬ, ಮನೆತನ, ಒಕ್ಕಲು, ಕೋರ್ಟ್, ನ್ಯಾಯಕ್ಕಾಗಿ ವಿಚಾರಣೆ ನಡೆಸುವ ಸ್ಥಳ ಅಥವಾ ನ್ಯಾಯಾಲಯ, ಗೊತ್ತು, ಪರಿಚಯ, ತಿಳಿದಿರುವುದು, ಚಪ್ಪಡಿ ಕಲ್ಲು, ಚಪ್ಪಡಿ ಹಾಸುಗಲ್ಲು, ಚಿರಪರಿಚಿತಳು, ದೀರ್ಘಕಾಲದ ಪರಿಚಯವುಳ್ಳವಳು, ಎಲ್ಲರಿಗೂ ಗೊತ್ತಿರುವಾಕೆ, ಜನಪ್ರಿಯ, ಜನರ ಮೆಚ್ಚುಗೆಗೆ ಪಾತ್ರವಾದ, ಜಾತಕ ಸಮೇತ, ಸವಿವರವಾದ ಮಾಹಿತಿಯಿಂದ ಕೂಡಿದ, ಜನ್ಮಕುಂಡಲಿ ವಿವರಗಳಿಂದ ಕೂಡಿದ, ಜಾದೂಲೋಕ, ಇಂದ್ರಜಾಲ ನಡೆಯುವ ಸ್ಥಳ ಅಥವಾ ಮಾಯಾವಿದ್ಯೆಯ ಪ್ರಪಂಚ, ತಂಗುದಾಣ, ತಾತ್ಕಾಲಿಕವಾಗಿ ಉಳಿದುಕೊಳ್ಳುವ ಜಾಗ, ತಲುಪು, ಮುಟ್ಟು ಅಥವಾ ಸೇರು, ತೀರ್ಪು, ನಿರ್ಣಯ, ತೀರ್ಮಾನ, ತುರ್ತು, ಜರೂರು, ಕೂಡಲೇ, ದರ್ಶನ ಅಂದರೆ ಭೇಟಿ ಅಥವಾ ಕಾಣುವಿಕೆ, ದುಡ್ಡು, ರೊಕ್ಕ, ಹಣ, ಪತ್ರ, ಓಲೆ ಅಥವಾ ಕಾಗದ, ಪಡೆ, ಗಳಿಸು, ದೊರಕಿಸು, ಪತ್ರಿಕೆ, ನಿಯತಕಾಲಿಕೆ, ಬರೆದ ಕಾಗದ, ಪ್ರಕರಣ, ಸಂಗತಿ, ಪ್ರಸಂಗ, ಪ್ರಸಿದ್ಧ, ಹೆಸರಾದ, ಕೀರ್ತಿ ಪಡೆದ, ಬಗೆಹರಿ, ನೆರವೇರು, ಕೈಗೂಡು, ಮಾಲ್, ಮಳಿಗೆ, ಅಂಗಡಿಗಳ ಸಂಕೀರ್ಣ, ಯಥಾವತ್ತಾಗಿ, ಸರಿಯಾಗಿ, ಇದ್ದ ಹಾಗೆ, ಶುಲ್ಕ, ಸುಂಕ ಅಥವಾ ದಂಡ, ಸಮಸ್ಯೆ, ತೊಡಕು, ತೊಂದರೆ, ಸಮೇತ, ಕೂಡಿದ, ಸಹಿತವಾದ, ಸಂಪರ್ಕ ಕೇಂದ್ರ, ಸಂಪರ್ಕ ಕಲ್ಪಿಸುವ ಸ್ಥಳ, ಸೇರುವ ಮುಖ್ಯ ಸ್ಥಳ, ಸಹಕಾರ, ಪರಸ್ಪರ ಸಹಕಾರ ಅಥವಾ ಒಗ್ಗಟ್ಟಿನಿಂದ ಕೆಲಸ ಮಾಡುವಿಕೆ, ಸಹೋದರಿ, ಅಕ್ಕ ಅಥವಾ ತಂಗಿ, ಒಡ ಹುಟ್ಟಿದವಳು, ಸಾಕ್ಷಿ, ಕಣ್ಣಾರೆ ಕಂಡವ, ಪುರಾವೆ, ಸೋಜಿಗ, ಆಶ್ಚರ್ಯ, ಕುತೂಹಲ, ವಿಶೇಷ, ಹೆಚ್ಚಿನ ಗುಣ, ಹೆಚ್ಚುಗಾರಿಕೆ, ಹಂಗಿಸು, ಕೆಣಕು, ಮೂದಲಿಸು, ಹೊಸಬರು ಅಂದರೆ ಅಪರಿಚಿತರು, ಗುರುತಿಲ್ಲದವರು. ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಸೃಜನ ಯಾರಿಗೆ ಪತ್ರವನ್ನು ಬರೆದನು? ಉತ್ತರ: ಸೃಜನ ಸೌಜನ್ಯಾಳಿಗೆ ಪತ್ರವನ್ನು ಬರೆದನು. ಎರಡನೇ ಪ್ರಶ್ನೆ: ಯಾರಿಗೆ ಮಿಠಾಯಿ ಎಂದರೆ ಇಷ್ಟ? ಚಿಕ್ಕ ಮಕ್ಕಳಿಗೆ ಮಿಠಾಯಿ ಎಂದರೆ ಇಷ್ಟ. ಪ್ರಶ್ನೆ 3. ಮಲ್ಲಜ್ಜಿ ಎಲ್ಲರೊಂದಿಗೆ ಹೇಗೆ ಮಾತನಾಡುತ್ತಾಳೆ? ಮಲ್ಲಜ್ಜಿ ಎಲ್ಲರೊಂದಿಗೆ ನಗನಗುತ್ತಾ ಮಾತನಾಡುತ್ತಾಳೆ. ಪ್ರಶ್ನೆ 4. ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಎಷ್ಟು? ಮಲ್ಲಜ್ಜಿಯ ಕೋರ್ಟಿನಲ್ಲಿ ವಕೀಲರ ಶುಲ್ಕ ಇಲ್ಲ. ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಯಾವ ಲೋಕದಂತೆ ತೋರಿದೆ? ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವಿದ್ದಂತೆ ತೋರಿದೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು? ಪಟ್ಟಿ ಮಾಡಿರಿ. ಉತ್ತರ: ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು: ಕಡಲೆ, ಪುರಿ, ಕೊಬ್ಬರಿ ಮಿಠಾಯಿ, ಎಲೆ ಅಡಿಕೆ, ಸಕ್ಕರೆ, ಚಹಾ ಪುಡಿ, ಊದುಕಡ್ಡಿ, ಕರ್ಪೂರ, ಬಿಸ್ಕೆಟು, ಖಾರ, ಸ್ನೋ ಪೌಡರ್, ಚಾಕ್ಲೇಟು, ಪೆಪ್ಪರ್ಮೆಂಟು ಮುಂತಾದವುಗಳು. ಪ್ರಶ್ನೆ 2. ಮಲ್ಲಜ್ಜಿಯ ನ್ಯಾಯಾಲಯದ ಕುರಿತು ವಿವರಿಸಿ. ಮಲ್ಲಜ್ಜಿಯ ನ್ಯಾಯಾಲಯ ಮಳಿಗೆಯ ಮುಂದಿರುವ ಚಪ್ಪಡಿ ಕಲ್ಲುಗಳೇ ಇಲ್ಲಿ ಕಟಕಟೆ. ಮಲ್ಲಜ್ಜಿಯ ಕೋರ್ಟಿನಲ್ಲಿ ಯಾವ ವಕೀಲರು, ಸಾಕ್ಷಿಗಳು ಬೇಕಿಲ್ಲ. ಕೋರ್ಟು ಶುಲ್ಕ, ವಕೀಲರ ಫೀಸು ಯಾವುದೂ ಕೂಡ ಇಲ್ಲಿಲ್ಲ. ಮಲ್ಲಜ್ಜಿ ನೀಡುವ ತೀರ್ಪು ಯಾವ ನ್ಯಾಯಾಧೀಶರ ತೀರ್ಪಿಗೂ ಕಡಿಮೆ ಇಲ್ಲ.
ಆದ್ದರಿಂದ ಮಲ್ಲಜ್ಜಿಯ ಮಳಿಗೆ ಒಂದು ಜನಪ್ರಿಯ ಜನತಾ ನ್ಯಾಯಾಲಯವಿದ್ದಂತೆ. ಪ್ರಶ್ನೆ ಸಂಖ್ಯೆ 3. ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಜಾದೂ ಲೋಕವೆನಿಸಿದ್ದು ಏಕೆ? ಉತ್ತರವನ್ನು ನೋಡೋಣ. ಸೃಜನನಿಗೆ ಮಲ್ಲಜ್ಜಿಯ ಮಳಿಗೆ ಆಶ್ಚರ್ಯದಾಯಕವಾಗಿದೆ. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. ಮಲ್ಲಜ್ಜಿ ಅಂಗಡಿಯಲ್ಲೇ ಇರುತ್ತಾಳೆ. ಯಾವ ಹೊಸ ಬಗೆಯ ಮಿಠಾಯಿ ಚಾಕ್ಲೇಟ್ ಕೇಳಿದರೂ ಕೊಟ್ಟು ಬಿಡುತ್ತಾಳೆ. ಯಾವಾಗ ವ್ಯಾಪಾರ ಮಾಡುತ್ತಾಳೋ, ವಸ್ತುಗಳನ್ನು ಯಾವಾಗ ತರುತ್ತಾಳೋ ನನಗೆ ಬಲು ಸೋಜಿಗವಾಗಿದೆ. ಹೀಗಾಗಿ ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕವಿದ್ದಂತೆ ಕಾಣಿಸಿತು ಅಂತ ಹೇಳ್ತಾನೆ. ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಬಿಟ್ಟ ಸ್ಥಳಗಳು: ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಮಿಠಾಯಿ ಕೊಡುತ್ತಾಳೆ. ಅವರ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ. 3. ಮಕ್ಕಳಿಂದ ಹಿಡಿದು ಮುದುಕರವರೆಗಿನ ದೂರುಗಳನ್ನು ದೂರ ಮಾಡಿ ಬಿಡುತ್ತಾಳೆ. 4. ಇದರ ಬಾಗಿಲು ಸದಾ ತೆರೆದೇ ಇರುತ್ತದೆ. 5ನೇದು, ಮಲ್ಲಜ್ಜಿಯ ಮಳಿಗೆ ನನಗೆ ಒಂದು ಜಾದೂ ಲೋಕ ಇದ್ದಂತೆ. ವ್ಯಾಕರಣ ಮಾಹಿತಿ, ಪತ್ರಲೇಖನದ ಬಗ್ಗೆ ತಿಳಿಸಿದ್ದಾರೆ. ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 2. ಯಾವುದಾದರೂ 4 ವಿಧದ ಪತ್ರಗಳನ್ನು ಹೆಸರಿಸಿ. ಸಮಾನಾರ್ಥಕ ಪದಗಳು: ಪತ್ರ, ಓಲೆ, ಕಾಗದ. ಉಚಿತ, ಪುಕ್ಕಟ್ಟೆ. ತುರ್ತು, ಜರೂರು, ಕೂಡಲೇ. ಶುಲ್ಕ, ಶುಂಕ, ದಂಡ. ತೀರ್ಪು, ನಿರ್ಣಯ, ತೀರ್ಮಾನ. ಯಾವುದಾದರೂ 4 ವಿಧದ ಪತ್ರಗಳನ್ನು ಹೆಸರಿಸಿ. ವೈಯಕ್ತಿಕ ಪತ್ರಗಳು, ಮನವಿ ಪತ್ರಗಳು, ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು, ಜಾಹೀರಾತು ಮತ್ತು ಪ್ರಕಟಣೆಯ ಪತ್ರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ವಾ? ಸಬ್ಸ್ಕ್ರೈಬ್ ಕೂಡಲೇ ಮಾಡಿ. ಧನ್ಯವಾದಗಳು.